ಕ್ರೈಮ್ ಕಥೆಗಳ ಹಿಂದಿರೋ ವ್ಯಕ್ತಿ ಯಾರು ಅಂತ ಗೊತ್ತಾಯ್ತು. ಯಾರು ಸರ್ ಅದು? ಸೂತ್ರಧಾರಿ ಚಂದನ್ ಶೆಟ್ಟಿ ನಟಿಸಿರುವ ಸಿನಿಮಾದ ಪೋಸ್ಟರ್ ಹೇಳುವಂತೆ ಇದೊಂದು ಪೊಲೀಸರ ನಡುವೆ ನಡೆಯುವಂಥ ಕತೆ. ಚಿತ್ರದ ಸೂತ್ರಧಾರಿ ಚಂದನ್ ಶೆಟ್ಟಿ. ಸೂತ್ರಧಾರಿ ಚಿತ್ರ ಒಂದು ಕ್ಲೀನ್ ಆ್ಯಂಡ್ ಥ್ರಿಲ್ಲರ್ ಕತೆ ಹೊಂದಿದೆ. ಮೂವಿ ಬಗ್ಗೆ ಹೇಳೋದಾದರೆ ಹಂತ ಹಂತವಾಗಿ ಕಿಡ್ನಾಪ್ ಆಗುತ್ತೆ, ಅನುಮಾನಾಸ್ಪದವಾಗಿ ಜನ ಸಾಯ್ತಿರ್ತಾರೆ. ಯಾಕೆ ಜನ ಈ ರೀತಿ ಮಾಡ್ಕೋತಿರ್ತಾರೆ, ಇದಕ್ಕೆಲ್ಲ ಕಾರಣ ಏನು, ಇದರ ಹಿಂದೆ ಯಾರಿರ್ತಾರೆ ಅನ್ನೋದು ಈ ಸಿನಿಮಾದ ಸಸ್ಪೆನ್ಸ್. ಇದನ್ನೆಲ್ಲ ಭೇದಿಸೋಕೆ ಅಂತಾನೆ ನಾಯಕ ಅಂದರೆ ಚಂದನ್ ಶೆಟ್ಟಿ ಇದರ ಹಿಂದೆ ಬೀಳುವಂಥ ಸಿನಿಮಾ. ಸಸ್ಪೆನ್ಸ್ನಲ್ಲೇ ನಿಮ್ಮನ್ನು ಸಿನಿಮಾ ಕರೆದುಕೊಂಡು ಹೋಗುತ್ತೆ. ಸಿನಿಮಾದ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಟೈಟಲ್ ಟ್ರ್ಯಾಕ್, ಡ್ಯಾಶ್ ಸಾಂಗ್, ಏನು ಮಾಡಬೇಕು ಸಾಂಗ್ ನೋಡುಗರಿಗೆ ಮಜಾ ಕೊಡುತ್ತೆ. ನಾಯಕಿ ಅಪೂರ್ವರವರ ಗ್ಲಾಮರ್ ಚೆನ್ನಾಗಿ ಯೂಸ್ ಮಾಡಿಕೊಂಡಿದ್ದಾರೆ. ಚಂದನ್ ಶೆಟ್ಟಿ ಪೊಲೀಸ್ ಪಾತ್ರದಲ್ಲಿ ಕಾಣಿಸಿರೋದು ಒಂದು ಹೊಸ ಅನುಭವ ಕೊಡುತ್ತೆ. ಇಷ್ಟು ದಿನ ರ್ಯಾಪರ್ ಮತ್ತು ಸಿನಿಮಾಗಳಿಗೆ ಸಿಂಗರ್, ಮ್ಯೂಸಿಕ್ ಡೈರೆಕ್ಷನ್ ಮಾಡುತ್ತಿದ್ದ ಚಂದನ್ ಶೆಟ್ಟಿ ಸ್ವತಃ ಮೊದಲನೇ ಬಾರಿಗೆ ಆ್ಯಕ್ಟಿಂಗ್ ಮೂಲಕ ಪೊಲೀಸ್ ಕ್ಯಾಪ್ ಧರಿಸಿರುವುದು ಕಿಕ್ ಕೊಡುತ್ತೆ. ಇನ್ನು ತಾರಾಗಣ ವಿಷಯಕ್ಕೆ ಬಂದರೆ ನಾಯಕ ಚಂದನ್ ಶೆಟ್ಟಿ, ಪ್ರೊಡ್ಯೂಸರ್ ಕಮ್ ಆ್ಯಕ್ಟರ್ ನವರಸನ್, ನಟಿ ಅಪೂರ್ವ, ಎಸ್ಪೆಷಲಿ ತಬಲನಾಣಿ ಆ್ಯಕ್ಟಿಂಗ್ ತುಂಬಾ ಇಂಪ್ರೆಸಿವ್ ಆಗಿದೆ. ಜೊತೆಗೆ ಸಂಜನಾ ಅವರ ಗೆಸ್ಟ್ ಅಪಿಯರೆನ್ಸ್ ಈ ಸಿನಿಮಾದಲ್ಲಿ ನೀವು ನೋಡ್ಬೋದು. ಚಿತ್ರಕ್ಕೆ ಮೊದಲನೇ ಬಾರಿಗೆ ಡೈರೆಕ್ಷನ್ ಕ್ಯಾಪ್ ಮಾಡಿದ್ದಾರೆ ಕಿರಣ್ ಕುಮಾರ್. ಇದು ನಾಯಕ ಮತ್ತು ಡೈರೆಕ್ಟರ್ಗೆ ಮೊದಲ ಸಿನಿಮಾ ಅನ್ನಿಸೋದೇ ಇಲ್ಲ. ಸಂಗೀತದ ಹೊಣೆಯನ್ನು ಚಂದನ್ ಶೆಟ್ಟಿ ಅದ್ಭುತವಾಗಿ ನಿಭಾಯಿಸಿದ್ದಾರೆ. ಒಟ್ಟಾರೆ ಹೇಳೋದಾದರೆ ಸಿನಿಮಾ ನಿಮ್ಮನ್ನು ಸಸ್ಪೆನ್ಸ್ ಥ್ರಿಲ್ಲಿಂಗಲ್ಲೇ ಕರೆದುಕೊಂಡು ಹೋಗುತ್ತೆ. ಇಂತಹ ಸಿನಿಮಾಗಳನ್ನು ಥಿಯೇಟರ್ಗೆ ಹೋಗಿ ನೋಡಿ ಹೊಸಬರಿಗೆ ಪ್ರೋತ್ಸಾಹವನ್ನು ಕೊಡಬೇಕು. ನಿಮಗೂ ಈ ಸಿನಿಮಾ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.